ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ನನಗೆ ನಿನ್ನೆ ಒಂದು ಪಾರ್ಸಲ್ ಬಂದಿತ್ತು, ಸ್ಪಾನ್ಸರ್ಡ್ ಎಕ್ಸಾಸ್ಟ್. ಆ ಎಕ್ಸಾಸ್ಟ್ನ ಫಿಟ್ಟಿಂಗ್ ಮಾಡಲಿಕ್ಕೆ ಬಂದದೀಗ. ನಾನು ಬೆಳಿಗ್ಗೆ ಬೇಗ ಬರ್ಲಿಕ್ಕೆ ಹೇಳಿದ್ರು, ಟೈಮ್ ಇರಲಿಲ್ಲ. ಹಾಂ, 10 ನಿಮಿಷ ಅಷ್ಟೇ ಅಲ್ಲ, ಬೇರೆ ಎಂತ ಕೆಲಸ ಇಲ್ಲ ಬಕ. ನನ್ನ ಬೈಕ್ ಎಲ್ಲಿ ಉಂಟು? RX ನಂದು RX 100 ಸಹ ಇಲ್ಲೇ ಉಂಟು, ತಗೊಂಡು ಹೋಗಲಿಲ್ಲ ಮನೆಗೆ. ಹಾಂ, ನಾಳೆ ರನ್ನಿಂಗ್ ಮಾಡೋ. ಅಡ್ಡಿಲ್ಲ ನೀವು ಮಾಡಿ. ಹಾಂ, ಇದೊಂದು RX 100. ಹಾಂ, ನೀವು ರನ್ನಿಂಗ್ ಮಾಡಿ, ನಾನು ಹೇಗೂ ಬಾಂಬೆ ಹೋಗ್ಲಿಕ್ಕೆ ಉಂಟು. ಸೊ ಇದು ನಂದು RX 100. ನನ್ನ ಮನೆ ಒಳಗಿಲ್ಲ, ಈಗ ಇಲ್ಲಿ ಉಂಟು ಗ್ಯಾರೇಜಲ್ಲಿ. ರಿಪೇರಿಗೆ ಅಂತ ತಂದದ್ದು. ಅದ್ರ ಮತ್ತೆ ನನಗೆ ಟೈಮೇ ಇರಲಿಲ್ಲ. ಅವರಿಗೆ ಟೈಮ್ ಇತ್ತು, ನನಗೆ ಟೈಮ್ ಇಲ್ಲ ಕೆಲವು ಪಾರ್ಟ್ಸ್ ತಂದು ಕೊಡ್ಲಿಕ್ಕೆ. ಹೇಗೊಂದು IBW ಹೋಗ್ಲಿಕ್ಕೆ ಉಂಟು ನಾಡ್ದು. ಅಲ್ಲಿ ಹೋಗಿ ಬಂದ ಮೇಲೆ ಮತ್ತೆ ರೈಡಿಂಗ್ ಸ್ಟಾರ್ಟ್ ಮಾಡಬೇಕು. RX ಇದು ಮಾತ್ರ ಹೆಬ್ರಿದು ಬೆಸ್ಟ್ ಗ್ಯಾರೇಜ್. ಅವ್ರು ನೋಡಿದ್ರಲ್ಲ, ಅವ್ರು ತುಂಬ ಒಳ್ಳೆ ವರ್ಕ್ ಮಾಡ್ತಾರೆ. ಎಲ್ಲೆಲ್ಲಿಂದೆಲ್ಲ ಬೈಕ್ ಬರ್ತದೆ ಅವ್ರ ಹತ್ರ. ಫುಲ್ ಸಿಸ್ಟಮ್ ಎಕ್ಸಾಸ್ಟ್. ಇದು ನೋಡಿ, ಇದು ಬೆಂಡ್ ಪೈಪ್, ಬೆಂಡ್ ಪೈಪ್. ಈಗ ಇದ್ರದ್ದು ಗಾಡಿ ಅಷ್ಟು ನೀಟ್ ಇಲ್ಲ, ನಂಗೆ ವಾಶ್ ಮಾಡಬೇಕು. ಹಾಗೂ ನಾಳೆ ರೈಡಿಗೆ ಹೊರಟದ್ದು. ಇದುಂಟಲ್ಲ, ಇದು ನಾರ್ಮಲ್ ಪೈಪ್, ಇದು ಬೆಂಡ್ ಪೈಪ್. ಇದು ನನಗೆ ಎಲ್ಲಿಂದ ಬಂದದಂತ ನಾನು ಕೆಳಗಡೆ ಹಾಕಿರ್ತೇನೆ ಅವ್ರ ಟ್ಯಾಗ್. ನಿಮಗೆ ಬೇಕಾದ್ರೆ ನೀವು ಸಹ ತಗೊಳ್ಬೋದು ಇಂಥ ಎಕ್ಸಾಸ್ಟ್. ಇದು WB ಎಕ್ಸಾಸ್ಟ್. ಒಂದ್ಸಲ ನಾನು ಬಫಿಂಗ್ ಮಾಡಿದ್ದೆ, ಫುಲ್ ಶೈನಿಂಗ್ ಬಂದಿತ್ತು, ಮತ್ತೆ ಪುನಃ ಬ್ಯಾಕ್ ಟು ನಾರ್ಮಲ್ ಆಯಿತು. 1000 ರೂಪೀಸ್ ತಗೊಂಡಿದ್ದು ಬಫಿಂಗಿಗೆ, 1 ವಾರ ಸಹ ಬರಲಿಲ್ಲ. ನನಗೆ ಎಕ್ಸಾಸ್ಟ್ ಕಳಿಸಿದ್ದೀವಿ RS ಕಸ್ಟಮ್ಸ್ ಅಂತ, ಗೋವಾಯಿಂದ. ಸೊ ಲಾಸ್ಟ್ ಟೈಮ್ ನಾನು ಮೋಟೋವರ್ಸ್ ಹೋಗಿದ್ದೆಲ್ಲ, ಅಲ್ಲಿ ನಂದು ಬೈಕ್ ನೋಡಿ, ಬೈಕಿನ ಪರ್ಫಾರ್ಮೆನ್ಸ್ ನೋಡಿ, ಸೌಂಡ್ ಎಲ್ಲ ಕೇಳಿ ಅವರಿಗೆ ಇಂಪ್ರೆಸ್ ಆಗಿ ನಂದೊಂದು ಎಕ್ಸಾಸ್ಟ್ ಇಟ್ಕೊಳ್ಳಿ ನೀವು ಅಂತ ಹೇಳಿ ನನಗೆ ಪಾರ್ಸಲ್ ಮಾಡಿದ್ರು. ಮೆಸೇಜ್ ಮಾಡಿ ಕೇಳಿದ್ರು ಅಡ್ರೆಸ್. ನಾನು ಅಡ್ರೆಸ್ ಎಲ್ಲ ಕಳಿಸಿದೆ. ಅಡ್ರೆಸ್ ಕಳಿಸಿದ ಮೇಲೆ ಸೀದಾ ಬಂತು. ಹಾಯ್, ಸೈಲೆನ್ಸರ್ ಬೇರೆ. ಹೌದು, ನನಗೆ ಫ್ರೀ ಬಂದದ್ದು ಸ್ಪಾನ್ಸರ್. ಹಾಂ, ಶಬ್ದ ಬೇರೆ. ಹೆಲಿಕಾಪ್ಟರ್ ಶಬ್ದ. ಹಾಂ, ಹೌದೌದು. ಇದು ಕ್ಯಾಮ್ರಾ. ಹಾಂ, ರೆಕಾರ್ಡಿಂಗ್ ಇರ್ತದೆ. ಮೆಲ್ಲ, ಸ್ಕ್ರ್ಯಾಚ್ ಮಾಡಬೇಡಿ. ಇದು ನಮ್ಮದು ರೆಗ್ಯುಲರ್ ಬೆಂಡ್ ಪೈಪ್. ಇದು ಯಾವ ಥರ ನೋಡಿ, ಇದು ಸ್ಟ್ರೈಟ್ ಉಂಟು. ಹೇಳಿ 2350 RS ಕಸ್ಟಮ್ಸ್. ಇದು ಅವ್ರದ್ದು ಸ್ಟಿಕ್ಕರ್. ನಾನು ಕೇಳಿದ್ದೆ ನನಗೊಂದು ಸ್ಟಿಕ್ಕರ್ ಕೊಡಿ ಅಂತ. ಅವರು ಒಂದು ಶೀಟ್ ಕಳಿಸಿದ್ರು, RS ಕಸ್ಟಮ್ಸ್. ನಂದು ಹಳೆ ವ್ಲಾಗಲ್ಸ್ ಉಂಟಲ್ಲ, ಐ ಲೈಕ್ ಸ್ಟಿಕ್ಕರ್ಸ್ ಅಂತ. ಸೊ ನನಗೆ ಸ್ಟಿಕ್ಕರ್ಸ್ ಎಷ್ಟಿದ್ರು ಅಡೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತೇನೆ ಮನೆಯಲ್ಲಿ. ಅದೆಂತ ಮಾಡ್ಲಿಕ್ಕೆ ಆಗೋದಿಲ್ಲ ಸದ್ಯಕ್ಕೆ. ಹಾಂ, ಇದರಲ್ಲಿಯಾ? ಯಪ್ಪ, ಬೆಂಡ್ ಪೈಪ್ ಮತ್ತು ಎಕ್ಸಾಸ್ಟಿಗೆ ಒಂದು ಕನೆಕ್ಷನ್ ಇರ್ತದಲ್ಲ, ಅಲ್ಲಿ ಏರ್ ಲೀಕ್ ಆಗ್ತುಂಟು. ಏರ್ ಲೀಕ್ ಆಗಬಾರ್ದು. ಬುಲೆಟ್ದು ಎಕ್ಸಾಸ್ಟ್ ಗ್ಯಾಸ್ ಕಿಟ್ ಉಂಡೆ, ಬೆಂಡ್ ಪೈಪ್ ಎಕ್ಸಾಸ್ಟ್ ಮಧ್ಯಪಾಡ್ನ ಶೋರೂಮೇ ಮೂಲಲ್ಲ ಸಿಕ್ಕುಜಾ ಶೋರೂಮ್ ಅಂತೆ. ಶೋರೂಮ್ ಅಂದ್ರೆ ಉಡುಪಿ. ನಾನೊಂದು ವಾರದಲ್ಲಿ ಒಂದು ಎಷ್ಟು ಸಲ ಹೋಗ್ತೇನೆ ಅಂತಿಲ್ಲ ಮಾರು ಉಡುಪಿಗೆ ಐಟಮ್ ತಗೊಳ್ಳಿಕ್ಕೆ. ಸುಮ್ಮನೆ ಅದ್ರ ಬದಲು ಉಡುಪಿ ಮಣಿಪಾಲಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದೇ ಊರಲ್ಲಿ ಸೆಟ್ಲ್ ಆಗೋದು ಒಳ್ಳೇದು. ಈ ಊರಲ್ಲಿ ಎಂತ ಗೊತ್ತಾ, ಮಾಡಿದೆ ಅಂಗಡಿ ಮಾಡೋದು. ಒಬ್ಬ ಹೋಟೆಲಲ್ಲಿ ದುಡ್ಡು ಮಾಡಿದ ಅಂತ ಇಲ್ಲ, ಎಲ್ಲರೂ ಜನ ಸೇರ್ಕೊಂಡು ಹೋಟೆಲೇ ಮಾಡೋದು. ಈ ಹೋಟೆಲೇ ಸ್ವಲ್ಪ ಇಲ್ಲ ಈ ಊರಲ್ಲಿ. ಸೊ ಬೇಕಾಗಿದ್ದ ಅಂಗಡಿ ಇಲ್ಲ, ಅಲ್ಲಿಲ್ಲ ಅಂತೆ. ಸೊ ಎಕ್ಸಾಸ್ಟ್ ಎಲ್ಲ ಫಿಟ್ ಆಗಿದೆ. ಇಲ್ಲಿ ಸ್ವಲ್ಪ ಏರ್ ಲೀಕ್ ಉಂಟು, ಅದು ಏರ್ ಲೀಕ್ ಒಂದು ಸರಿ ಮಾಡಬೇಕು. ಇಲ್ಲಿ ಹೆಬ್ರಿಯಲ್ಲಿ ಎಂತ ಸಿಗೋದಿಲ್ಲ, ಅದೇ ಪ್ರಾಬ್ಲಮ್ ಆಗಿದೆ. ಎಕ್ಸಾಸ್ಟ್ ನೋಡಿ ಕೇಳಿ, ಇದರಲ್ಲಿ ಮೈಲ್ಡ್ ಉಂಟು ಸೌಂಡ್, ಜಾಸ್ತಿ ಸೌಂಡ್ ಇಲ್ಲ, ಸ್ವಲ್ಪ ಮಾತ್ರ ಸೌಂಡ್. ಒಳ್ಳೆ ಉಂಟಲ್ಲ? ಹೌದು. ನೋಡೊಂದು ರೌಂಡ್ ಹೋಗಿ ಬರೋ. ಇದು ಹಳೆ ಎಕ್ಸಾಸ್ಟ್ ತುಂಬ ಸೌಂಡ್ ಇದೆ, ತುಂಬ ಅಂದರೆ ತುಂಬ. ಸ್ಟಾರ್ಟ್ ಮಾಡಿದಾಗ ಬಡ್ 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 ಅಂತಿತ್ತು. ಇದು ತುಂಬ ಸಾಫ್ಟ್ ಉಂಟು. ಬ್ಯಾಕ್ ಫೈರ್ ನೋಡಿ. ಇದೀಗ ಸಿಟಿ ಬಂತು, ಸಿಟಿಯಲ್ಲಿ ನಾನು ಮಾಡೋದಿಲ್ಲ. ಥ್ಯಾಂಕ್ ಯು RS ಕಸ್ಟಮ್ಸ್ ಗೋವಾ ಫಾರ್ ಗಿವಿಂಗ್ ದ ವಂಡರ್ಫುಲ್ ಎಕ್ಸಾಸ್ಟ್. ಇವ್ರು ಹೇಳಿದ್ದಾರೆ ನೀವು ವ್ಲಾಗ್ ಕನ್ನಡದಲ್ಲೇ ಮಾಡಿ, ಅಡ್ಡಿಲ್ಲ, ನಿಮ್ಗೆ ಎಕ್ಸಾಸ್ಟ್ ಹೇಗೆ ಫೀಲ್ ಆಯ್ತು ಅಂತ ಹೇಳಿ ಅಂತ ಹೇಳಿದ್ದಾರೆ. ಸೊ ಎಕ್ಸಾಸ್ಟ್ ಉಂಟಲ್ಲ, ನಾನು ಲಾಸ್ಟ್ ಟೈಮ್ ಮೋಟೋವರ್ಸ್ ಹೋಗಿದ್ದಲ್ಲ, ಆಗ ನಂಗೆ ಅವರು ನಂದು ಬೈಕಿದು ಸೌಂಡ್ ಎಲ್ಲ ಕೇಳಿ ಮತ್ತೆ ಬೈಕಿದು ಮಾಡ್ಸ್ ಎಲ್ಲ ನೋಡಿ ಅವರಿಗೆ ಖುಷಿಯಾಗಿ ನನಗೆ ಕರೆದು ಹೇಳಿದ್ರು, ಒಂದು ಎಕ್ಸಾಸ್ಟ್ ನಿಮಗೆ ಸ್ಪಾನ್ಸರ್ ಮಾಡ್ತೇನೆ, ನೀವು ಅದನ್ನ ತಗೊಂಡು ಎಂಜಾಯ್ ಮಾಡಿ ಅಂದ್ರು. ಅದು ಜಸ್ಟ್ ಬಿಕಾಸ್ ನಾನು ಮೋಟೋವರ್ಸ್ ಹೋಗಿದ್ದೆ ಅಂತ ನಂಗೆ ಅದು ಅಪರ್ಚುನಿಟಿ ಸಿಕ್ತು. ಹಾಗೆ ಅವರೆಲ್ಲ ಎಲ್ರಿಗೂ ಕೊಡೋದಿಲ್ಲ, ಅವ್ರು ಫಸ್ಟ್ ಟೈಮ್ ಕೊಟ್ಟದಂತೆ ಸ್ಪಾನ್ಸರ್ ಒಬ್ಬರಿಗೆ. ಸೊ ಇದ್ರದ್ದು ಟೋಟಲ್ 12,000 ವರ್ತ್ ಎಕ್ಸಾಸ್ಟ್ ಇದು. ಈಗ ಈ ಬೆಂಡ್ ಪೈಪ್ ಉಂಟಲ್ಲ, ಬೆಂಡ್ ಪೈಪ್ ಇದ್ದದಕ್ಕೆ ಬ್ಯಾಕ್ ಫೈರ್ ಒಂದು ಒಳ್ಳೆ ಹೊಡಿತದೆ. ಮತ್ತೆ ಇನ್ನೊಂದು ಎಂತಂದ್ರೆ ನನಗೆ ಇರಿಟೇಷನ್ ಆಗ್ತಿಲ್ಲ. ಈ ಎಕ್ಸಾಸ್ಟ್ ತುಂಬಾ ಸ್ಮೂತ್ ಉಂಟು. ನಾಳೆ ಹೇಗಿದ್ರೆ ನಾನು ಮಹಾರಾಷ್ಟ್ರ ಹೊರಟದ್ದು, IBW ಇದೇ ಎಕ್ಸಾಸ್ಟ್ ಹಾಕೊಂಡು ಹೋಗುದು. ಆದ್ರೆ ಆ ಎಕ್ಸಾಸ್ಟ್ ಅಷ್ಟು ಪಟಾಕಿ ಲೌಡ್ ಇಲ್ಲ. ಈ ಎಕ್ಸಾಸ್ಟ್ ಅಲ್ಲಿ ಹೋಗ್ಬೇಕು, ಆ ಎಕ್ಸಾಸ್ಟ್ ಅಲ್ಲಿ ಹೋಗ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಸ್ಟಿಲ್ ಕನ್ಫ್ಯೂಸ್ಡ್. ಫುಲ್ ಟಂಗ್ ಮಲ್ಪ್ಲೆ ಅಂದ್ಯ ಎಕ್ಸಾಸ್ಟ್ ಪಸತ್ತೆ ದುಮ್ಮದಾತ ಸೌಂಡ್ ಇಜ್ಜಿ ಮಾರ ಒಂದು ಕಮ್ಮಿಗೆ ಎಂದಿತ್ತು ಜಗಡೆ ಅವು ಜೋರು ಉಂಡವು ಸೌಂಡ್. ಅಡೆ ರೌಂಡ್ ಫಿಗರ್ ಮಲ್ಪು ಓ ಕೇರೆಲ್ಲ ಬ್ಯಾಗ್ ಪಡಂ ಪೋರೋಣ ಉಂಡೆಟ ದುಮ್ಮದಾತ ಪಾಪ ಅಪ್ಪಜ್ಜಿ ಆಪುಂಡು ಕಮ್ಮಿ ಒಂದು ತೂಪೆ ದುಮ್ಮದಾತ ಇಜ್ಜತಾ
ಕಮ್ಮಿ ಉಂಡವೇ. ಇದೀಗ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ಇದು ಫಿಟ್ಟಿಂಗ್ ಇದೊಂದು ವಿಡಿಯೋ ಹಾಕಿದಲ್ಲ, ಆ ವಿಡಿಯೋ ಹಾಕಿ 1 ವೀಕ್ ಆದ್ಮೇಲೆ ನಾನು ಇದು ಪುನಃ ಶೂಟ್ ಮಾಡ್ತಿರೋದು. ನಾನು ಇದಕ್ಕಿಂತ ಮುಂಚೆ IBW ಹೋಗಿ ಬಂದೆ. ಆ ವಿಡಿಯೋ ನೀವು ಇದ್ರದ್ದು ನೆಕ್ಸ್ಟ್ ನೋಡ್ತೀರಾ. ಮೊನ್ನೆ IBW ಹೋಗಿ ಬರುವಾಗ ಹೀಟ್ ಆಗ್ತದಲ್ಲ, ಸೊ ಹೀಟ್ ಆಗಿ ಗೋಲ್ಡನ್ ಕಲರ್ ಆಗಿದೆ. ಇಲ್ಲುಂಟಲ್ಲ, ಇದು ಫುಲ್ ಗೋಲ್ಡ್ ಆಗಿದೆ ಈಗ. ಫಸ್ಟಿಗೆ ಸ್ಟಾರ್ಟಿಂಗ್ ಫುಲ್ ಕ್ರೋಮ್ ಇತ್ತು, ಮತ್ತೆ ಈಗ ಅದು ಗೋಲ್ಡ್ ಕಲರ್ ಆಗಿದೆ. ಈಗ ನೋಡ್ತಿದ್ರಲ್ಲಿ ಇದು ಗೋಲ್ಡ್ ಸ್ಟಾರ್ ಎಕ್ಸಾಸ್ಟ್ ಮಾರ್ಕೆಟ್ ಅಲ್ಲಿ ಸಿಗ್ತದಲ್ಲ, ಆ ತರದ ಎಕ್ಸಾಸ್ಟ್ ಅಲ್ಲ. ಈ ಎಕ್ಸಾಸ್ಟ್ ನಲ್ಲಿ ಪುನಃ ಇದನ್ನೆಲ್ಲ ಓಪನ್ ಮಾಡಿ ಅವರು ಬೇರೆ ಒಂಥರ ಫೀಲಿಂಗ್ ಮಾಡ್ತಾರೆ. ಆ ಫೀಲಿಂಗ್ ಮಾಡಿದಕ್ಕೆ ಇದು ಸೌಂಡ್ ಉಂಟಲ್ಲ, ನಾವೊಂದು ಸರ್ಟನ್ RPM ಅಲ್ಲಿ ತಗೊಂಡ್ರೆ ಒಂದು ಹೆಲಿಕಾಪ್ಟರ್ ಹೋದಾಗ ಸೌಂಡ್ ಬರ್ತದೆ. ಸೊ ಇದು ನಂಗೆ ಗೋವಾದಿಂದ RS ಕಸ್ಟಮ್ಸ್ ಅವ್ರು ಕಳಿಸಿದ್ದು. ಸೊ ಈ ಎಕ್ಸಾಸ್ಟ್ ಗೆ HeliTune 350 ಅಂತ ಹೇಳುದು. ಸಾದೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಆ ಸ್ಟಿಕ್ಕರ್ ಹಾಕಿದ್ದೇನೆ ಇಲ್ಲಿ. ಥ್ಯಾಂಕ್ ಯು RS ಕಸ್ಟಮ್ಸ್ ಫಾರ್ ಸೆಂಡಿಂಗ್ ದಿಸ್ ಬ್ಯೂಟಿಫುಲ್ ಎಕ್ಸಾಸ್ಟ್. ಐ ರಿಯಲಿ ಲವ್ ದ ಡಿಸೈನ್ ಅಂಡ್ ರಿಯಲಿ ಲವ್ ದ ಸೌಂಡ್. ಈಗ ನಾನು ಆಟೋ ಎಕ್ಸ್ಪೋ ಹೋಗ್ತಾನಲ್ಲ, ಫುಲ್ ಫೈರಿಂಗ್ ಮಾಡ್ತಾನಲ್ಲ, ಪಟ್ 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 ಅಂತ, ಅದು ಅಷ್ಟು ಲೌಡ್ ಇದ್ರಲ್ಲಿ ಬರೋದಿಲ್ಲ. ಆದ್ರೆ ಇದು ಎಕ್ಸಾಸ್ಟ್ ಇರೋದು ಸ್ಮೂತ್ ರೈಡಿಗೆ. ಸೊ ಆರಾಮ್ಸೆ ಹೋಗೋದಾದ್ರೆ, ಮೆಲ್ಲ ಹೋಗೋದಾದ್ರೆ ಮಾತ್ರ ಈ ಎಕ್ಸಾಸ್ಟ್ ಪ್ರಿಫರ್ ಮಾಡ್ತೇನೆ. ಮತ್ತೆ ಲಾಂಗ್ ಹೋಗುವಾಗ ಜಾಸ್ತಿ ಹೀಟ್ ಆಗಿ ಫುಲ್ ಥ್ರೋಟಲ್ ಅಲ್ಲಿ ತುಂಬಾ ಸೌಂಡ್ ಬರ್ತದೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಅಂತ ಗೊತ್ತಾ, ಇದ್ರಲ್ಲಿ ನಾವು ಮೆಲ್ಲ ಹೋದ್ರೆ ಸೌಂಡೇ ಇಲ್ಲ. ಸೊ ನಾವು ಮೆಲ್ಲ ಹೋಗ್ತಿರ್ತೇವಲ್ಲ, ರೈಡ್ ಮಾಡ್ತೇವಲ್ಲ, ಇನ್ ಕೇಸ್ ಪೊಲೀಸ್ ಇದ್ರೆ, ಪೊಲೀಸ್ ಬಿಡಿ, ಪೊಲೀಸ್ಗಿಂತ ಜನರಿಗೆ ಡಿಸ್ಟರ್ಬ್ ಆಗ್ತದೆ. ಹಾಗಿದ್ರೆ ಸ್ವಲ್ಪ ಆರಾಮ್ಸೆ ಲೋ ಥ್ರೋಟಲ್ ಕೊಟ್ರೆ ಗಾಡಿ ಸೌಂಡೇ ಇಲ್ಲ. ಇದು ಎಕ್ಸಾಸ್ಟ್ ತುಂಬಾ ಲೌಡ್ ಇರ್ಬೋದು ಅಂತ ಎಣಿಸಿದೆ. ಬೆಂಡ್ ಪೈಪ್ ಉಂಟಲ್ಲ, ಅದು ಸಹ ಫ್ರೀ ಫ್ಲೋ. ಬೆಂಡ್ ಪೈಪ್ ಫ್ರೀ ಫ್ಲೋ ಆಗ್ಲಿಕ್ಕೆ ಹೋಗಿ ನಂಗೆ ಪಿಕಪ್ ಇಂಪ್ರೂವ್ ಆಗಿದೆ, ಟಾಪ್ ಸ್ಪೀಡ್ ಜಾಸ್ತಿ ಆಗಿದೆ. ಇದು ಈಗ ನಂದು ಬೈಕ್ 135 ಹೋಗಿದೆ ಟಾಪ್ ಸ್ಪೀಡ್. ಮಹಾರಾಷ್ಟ್ರ ಹೋಗಿತ್ತು, ಫ್ಲೈಓವರ್ ಅಲ್ಲಿ ನಂದು ಸ್ವಲ್ಪ ಡೌನ್ ಇತ್ತು, ಡೌನ್ ಇದ್ದಕ್ಕೆ 135 ಹೋಯ್ತು. ಎಲ್ಲಾರ 125 130 ಎಲ್ಲ ಆರಾಮ್ಸೆ ಹೋಗ್ತದೆ ಈ ಎಕ್ಸಾಸ್ಟ್ ಹಾಕಿದ್ಮೇಲೆ. ಅದಕ್ಕೆ ಅಷ್ಟು ಸ್ಪೀಡ್ ಹೋಗ್ಲಿಕ್ಕೆ ನಾವು ತುಂಬಾ ಮಾಡಿಫಿಕೇಶನ್ಸ್ ಮಾಡಿದ್ವಿ ಇದರಲ್ಲಿ. ನಾನು ನೆಕ್ಸ್ಟ್ ಒಂದು ಕರೆಕ್ಟ್ ಆಗಿ ವಿಡಿಯೋ ಮಾಡ್ತೇನೆ ನಾನು ಎಂತೆಲ್ಲ ಮಾಡಿಫಿಕೇಶನ್ ಮಾಡಿದ್ದೇನೆ ಅಂತ. ಯಾಕೆ ನಾನು ಫುಲ್ ರಿವೀಲ್ ಮಾಡ್ಲಿಕ್ಕೆ ಹೋಗುದಿಲ್ಲ, ನಾನು ಅದು ಎಂತಕ್ಕೆಲ್ಲ ರಿವೀಲ್ ಮಾಡೋದಿಲ್ಲ ಅಂತ ಆದ್ರೆ, ಈಗ ನಂದು ಥ್ರೋಟಲ್ ಬಿಟ್ಟಾಗ ಫುಲ್ ಫೈರ್ ಬರ್ತದೆ ಫಟ್ 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 ಅಂತ. ಅದು ನಾನು ಎಲ್ಲ ಕಡೆ ಹೋದಲ್ಲೆಲ್ಲ ಆತರ ಸೌಂಡ್ ಮಾಡೋದಿಲ್ಲ. ಓನ್ಲಿ ಆಟೋ ಎಕ್ಸ್ಪೋ ಮತ್ತೆ ಮಾಡೋದಿಲ್ಲ ಅಂತಿಲ್ಲ, ನಾನು ಮಾಡ್ತೇನೆ. ಈ ತರದೆಲ್ಲ ಕಾರ್ಡೆಲ್ಲ ಇರ್ತದಲ್ಲ, ಯಾರು ಜನ ಇರೋದು ಅಲ್ಲಿ ಮಾತ್ರ ಮಾಡೋದು. ಆ ಟ್ರಿಕ್ ಎಲ್ರಿಗೂ ಗೊತ್ತಾದ್ರೆ ಊರಲ್ಲಿ ಇದ್ದವರೆಲ್ಲ ಸೌಂಡ್ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಹೇಳಿಕ್ಕಿತ್ತು, ನಂದು ಮನೆ ಹತ್ರ ಕೆಲವು ಬೈಕಿನವರೆಲ್ಲ ಬಂದು ಬೇಕಂತ ರೇವ್ ಎಲ್ಲ ಮಾಡುದು, ಸೌಂಡ್ ಮಾಡುದು ಮಾಡಬೇಡಿ. ನಾನು ಈಗಲೇ ಹೇಳ್ತಿದ್ದೆ, ನಿಮ್ಗಿರ್ಬೋದು ಓಕೆ ನಂಗೆ ಕೇಳಲಿ ಅಂತ ನೀವು ಸೌಂಡ್ ಮಾಡ್ತೀರಿ, ಆದ್ರೆ ನಂಗೆ ಇಷ್ಟ ಆಗುದಿಲ್ಲ. ಇಟ್ಸ್ ಬೀನ್ ಮೋರ್ ದೆನ್ 2 years ನಾನು ನಮ್ದು ಏರಿಯಾದ ಸೌಂಡೇ ಮಾಡುದಿಲ್ಲ. ಅಲ್ಲಿ ಮಗು ಎಲ್ಲ ಇರ್ತದೆ, ಮಕ್ಕಳೆಲ್ಲ. ಸೊ ನೀವು ನನ್ನ ಮನೆ ಹತ್ರ ಬಂದೆಲ್ಲ ಸೌಂಡ್ ಎಲ್ಲ ಮಾಡಬೇಡಿ. ನಾ ಮೊನ್ನೆ ನೋಡಿದೆ, ಒಂದು 2 ಬುಲೆಟ್ ಹೋಗ್ತಿತ್ತು, ಬಾಡ್ 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 ಅಂತ ಸೌಂಡ್ ಮಾಡ್ತಾ ಹೋದ್ರು. ಅದು ಪರ್ಪಸ್ಫುಲಿ ಮಾಡಿದಂತ ನಂಗೆ ಕ್ಲೀನ್ ಗೊತ್ತಾಗ್ತದೆ. ಆಸ್ ಎ ಬುಲೆಟ್ ರೈಡರ್ ಐ ನೋ ಹೌ ಬುಲೆಟ್ ಸೌಂಡ್ಸ್. ರಿಕ್ವೆಸ್ಟ್ ಎಲ್ಲ ನಾ ಮಾಡೋದಲ್ಲ, ನಾನು ನಿಮ್ಗೆ ಹೇಳ್ತಿದ್ದೇನೆ ಅದು ಮಾಡಬೇಡಿ ಅಷ್ಟೇ. ನಾನು ಸ್ಟೋರಿ ಹಾಕಿದಾಗ ತುಂಬಾ ಜನ ನಂಗೆ ಕೇಳಿದ್ರು ಎಕ್ಸಾಸ್ಟ್ ಹೇಗೆ ಎಂತ ಅಂತೆಲ್ಲ. ಸೊ ನಿಮ್ಗೆ ಎಕ್ಸಾಸ್ಟ್ ಬೇಕಾದ್ರೆ ನೀವು ಡೈರೆಕ್ಟ್ RS ಕಸ್ಟಮ್ಸ್ ಅಂತ ಉಂಟಲ್ಲ, ಅವರಿಗೆ ಡೈರೆಕ್ಟ್ ಆಗಿ DM ಮಾಡಿ ಎಕ್ಸಾಸ್ಟ್ ಬೇಕಾದ್ರೆ. ಸೊ ನಿಮ್ಗೆ ಯಾವ ತರ ಎಕ್ಸಾಸ್ಟ್ ಬೇಕು ಎಲ್ಲ ಅವ್ರ ಹತ್ರ ಉಂಟು. ಈ ಎಕ್ಸಾಸ್ಟ್ ಒಂದು ನೀವು ಒಂದ್ಸಲ ಹಾಕಿ ನೋಡಿ ನಿಮ್ದು ಬೈಕಿಗೆ, ಯು ವಿಲ್ ಲವ್ ಇಟ್. ಅದೇನ್ ಗೊತ್ತಾ, ಅದಕ್ಕೊಂದು ಸರ್ಟೇನ್ RPM ಉಂಟು. RPM ಇಟ್ರೆ ಮಾತ್ರ ಠಕ್ 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 ಅಂತ ಕರೆಕ್ಟ್ ಅದ್ರದ್ದು ಹೆಲಿಕಾಪ್ಟರ್ ಸೌಂಡ್ ಕ್ಲೀನ್ ಬರ್ತದೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ HeliTune 350. ರೋಡ್ ಸಮ ಇಲ್ಲ ಮಾರಿ, ಇಲ್ಲಾದ್ರೆ ಕರೆಕ್ಟ್ ತೋರಿಸ್ಬೋದು ಎಲ್ಲದು. ಹಾಯ್ ಹಾಯ್. ಈ ಹೆಬ್ರಿಯಲ್ಲೆಲ್ಲ ಮಕ್ಳು ಇರ್ತಾರಲ್ಲ, ನನ್ನನ್ನು ಎಲ್ಲಿ ನೋಡಿದ್ರು ಸಹ ಹಾಯ್ ಮಾಡ್ತಾರೆ, ಅದೇ ಖುಷಿ ಆಗ್ತದೆ. ಇಲ್ಲಿ ಸ್ವಲ್ಪ ಫುಲ್ ಮಾಡುವ. ನೋಡಿ ನನ್ನ ಬೈಕಲ್ಲಿ ತುಂಬ ಫಟ್ 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 ಸೌಂಡ್ ಬರ್ತದಲ್ಲ, ದಟ್ಸ್ ಬಿಕಾಸ್ ಆಫ್ ದ ಫುಲ್ ಸಿಸ್ಟಮ್ ಎಕ್ಸಾಸ್ಟ್. ಈಗ ನಿಮಗೆ ತಗೊಳ್ಳೋದಾದ್ರೆ ಬರೀ ಇದು ಮಾತ್ರ ತಗೊಳ್ಳಿ, ಜಸ್ಟ್ ಎಕ್ಸಾಸ್ಟ್. ಫುಲ್ ಸಿಸ್ಟಮ್ ಬೇಡ. ನಾ ಫುಲ್ ಸಿಸ್ಟಮ್ ಅವ್ರು ನನಗೆ ಕಳಿಸಿದೆ ಅಂತಂದ್ರೆ ಪರ್ಫಾರ್ಮೆನ್ಸ್ ಎಲ್ಲ ಇನ್ಕ್ರೀಸ್ ಆಗಲಿ ಅಂತ ಅವ್ರು ಕಳಿಸಿದ್ರು. ಅವತ್ತಿಂದ ಐ ವಾಸ್ ಪ್ಲಾನಿಂಗ್ ಫುಲ್ ಸಿಸ್ಟಮ್ ಹಾಕ್ಬೇಕಂತ. ಅದೇ ಫುಲ್ ಸಿಸ್ಟಮ್ ಹಾಕ್ಲಿ ನಂಗೆ ಟೈಮ್ ಇರಲಿಲ್ಲ. ಆ ಟೈಮ್ ಬರಲಿಲ್ಲ. ಇನ್ನೊಂದು ಹೇಳಿದಾರೆ ಅವರು, ನೀವು ಎಷ್ಟು ಬೇಕಷ್ಟು ಯೂಸ್ ಮಾಡಿ, ಇದನ್ನ ಎಷ್ಟು ಬೇಕಷ್ಟು ಹಾಳು ಮಾಡಿ, ಎಂತ ಬೇಕಾರಾಗ್ಲಿ ನಾನು ನಿಮ್ಗೆ ಇನ್ನೊಂದು ಹೊಸ್ತು ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ಅವ್ರ ಹತ್ರ ಹೇಳಿದ್ರಂತ ನಾನು ಅದನ್ನ ಹಾಳು ಮಾಡೋದಿಲ್ಲ. ಒಂದು ರೆಸ್ಪೆಕ್ಟ್ಫುಲಿ ಒಂದು ಒಳ್ಳೇದು ಐಟಮ್ ಕೊಟ್ಟಿದ್ದಾರೆ, ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು. ನಾನು ಆಟೋ ಎಕ್ಸ್ಪೋ ಹೋಗಿ ಇದು ತಗೊಂಡು ಹೋಗೋದಿಲ್ಲ, ಯಾಕಂದ್ರೆ ಆಟೋ ಎಕ್ಸ್ಪೋ ಹೋಗೋದು ಫೈರ್ ಬರ್ತದಲ್ಲ, ಆ ಫೈರ್ ಅಲ್ಲಿ ಎಕ್ಸಾಸ್ಟ್ ಹಾಳಾಗ್ತದೆ. ನಂಗೆ ಎಕ್ಸಾಸ್ಟ್ ಹಾಳು ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಒಂದು 2-3 days ಅಲ್ಲಿ ಒಂದು ಆಟೋ ಎಕ್ಸ್ಪೋ ಉಂಟು ಮ್ಯಾಂಗ್ಳೂರಲ್ಲಿ. ನೀವು ಅದು ವಿಡಿಯೋ ತುಂಬಾ ಲೇಟ್ ನೋಡ್ತೀರಿ. ಇದಾದ್ಮೇಲೆ IBW ಬರ್ತದೆ, IBW ಆದ್ಮೇಲೆ ಅದು ಬರ್ತದೆ. ನಂಗೆ ಹೆಡ್ಡೇಕ್ ಆಗ್ತದೆ ಮಾರ ಎಡಿಟ್ ಮಾಡ್ಲಿಕ್ಕೆ ಸ್ವಲ್ಪ ಇರೋದಿಲ್ಲ. ಒಂದು 6-7-8 hours ಎಲ್ಲ ತಗೊಳ್ತದೆ ಒಂದೊಂದು ವಿಡಿಯೋಸ್. ಡೀಟೇಲ್ ಇರ್ಬೇಕಲ್ಲ ಅದರಲ್ಲಿ. ಸೊ ನಾನೊಂದು 20-30 minutes ವಿಡಿಯೋ ಹಾಕಿದ್ರು ಯಾವ್ದು ಟೈಮ್ ವೇಸ್ಟ್ ಇರಬಾರ್ದಲ್ಲ.
ಮತ್ತೆ ಇನ್ನೊಂದೆಂತ ಅಂದ್ರೆ ಈಗ ನೀವು ಕೆಲವು ಸ್ಪೋರ್ಟ್ಸ್ ಬೈಕ್ ಎಣಿಸಿರ್ತೀರಿ ಇದೆಂತ ಮಾರೆ 110 120 ಎಲ್ಲ ಈ ದೊಡ್ಡ ವಿಷಯ ಅಲ್ಲ ಅಂತ. ಸ್ಪೋರ್ಟ್ಸ್ ಬೈಕಿಗೆ ದೊಡ್ಡ ವಿಷಯ ಅಲ್ಲ, ಕ್ರೂಸರ್ ಬೈಕ್ ಇರೋದು ಕ್ರೂಸ್ ಮಾಡ್ಲಿಕ್ಕೆ. ಕ್ರೂಸ್ ಮಾಡುವಂತ ಬೈಕ್ 120 130 ಹೋಗೋದು ಒಂದು ದೊಡ್ಡ ವಿಷಯ. ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡೋ. ನಂಗೀಗ ರೀಲ್ಸ್ ಗೆ ವಿಡಿಯೋಸ್ ಮಾಡ್ಲಿಕ್ಕೆ ಉಂಟು, ಸೊ ಹಾಗಾಗಿ ನಾನು ಬಂದದ್ದು. ತುಂಬಾ ಇಷ್ಟ ಆಗಿದೆ ಇದು ನೋಡಿ, ಆಗ ಹೇಳ್ದಲ್ಲ ಗೋಲ್ಡನ್ ಕಲರ್ ನೋಡಿ, ಯಾವ ತರ ಗೋಲ್ಡನ್ ಕಲರ್ ಬಂದಿದೆ, ಫುಲ್ ನೀಟಾಗಿ ಮಾಡ್ಸ್ ಮಾಡಿದ್ದಾನೆ. ನಂಗೆ ಕೆಲವರು ಕಳಿಸ ಬ್ರೋ ನೀವು ಆ ತರ ಮಾಡಿ ಈ ತರ ಮಾಡಿ ಅಂತಲ್ಲ, ಆದ್ರೆ ನಂಗೆ ಇಷ್ಟ ಇಲ್ಲ. ನಂಗೆ ಈ ಕ್ಲಾಸಿಕ್ ಡಿಸೈನ್ ಉಂಟಲ್ಲ, ಈ ಡಿಸೈನ್ ಬಿಟ್ಟು ಬೇರೆ ಡಿಸೈನ್ ನಂಗೆ ಇಷ್ಟ ಇಲ್ಲ, ಯಾಕಂದ್ರೆ ಐ ವಾಂಟ್ ಟು ಕೀಪ್ ದ ಕ್ಲಾಸಿಕ್ ಲುಕ್ ಆಸ್ ಇಟ್ ಈಸ್. ಸೊ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡೋ. ಮುಂದಿನ ವಿಡಿಯೋದಲ್ಲಿ ಸಿಗೋ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.